ಬಿಜೆಪಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಂಡಾಯ ಕೂಡ ಭುಗಿಲೆದಿದೆ. ಪಕ್ಷಕ್ಕೆ ರಾಜೀನಾಮೆ ನೀಡೋದಕ್ಕೆ ಲಕ್ಷ್ಮಣ ಸವದಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇವತ್ತೇ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಅಂತ ಹೇಳಿ ಆರ್ ಶಂಕರ್ ನ್ಯೂಸ್ 18ಗೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಅವರು ಇವತ್ತೇ ಕೊಡಲ್ಲ, ಇನ್ನೊಂದು 2 ದಿನ ಅವ್ರ ಬೆಂಬಲಿಗರ ಜೊತೆಗೆ ಅಂತ ಹೇಳ್ತಾ ಇದ್ರು. ನೋಡೋಣ, ಈಗ ನಿರ್ಧಾರ ಮಾಡ್ಬಿಟ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಪ್ರೆಸ್ ಮೀಟ್ ಅಲ್ಲಂತೂ ತನ್ನ ಡಿಸಿಷನ್ ಏನು ಅಂತ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಪ್ರಾಥಮಿಕ ಸದಸ್ಯತ್ವಕ್ಕೂ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ಎಂಎಲ್ಸಿ ಸೀಟು ನನಗೆ ಬೇಡ, ಅದಕ್ಕೂ ರಾಜೀನಾಮೆ ಕೊಡ್ತೀನಿ, ಮುಂದಿನ ಬೆಳವಣಿಗೆ ಏನು ಅಂತ ಹೇಳಿ ತಿಳಿಸ್ತೀನಿ. ಈ ರೀತಿಯಾಗಿ ಈ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ಬಿಡ್ತಾ ಇದಾರಲ್ಲ, ಅವ್ರ ಲಿಸ್ಟ್ ದೊಡ್ಡದಿದೆ. ಹಿಂದೆ ನೋಡಿದ್ವಿ, ಬಾಬುರಾವ್ ಚಿಂಚನಸೂರು ರಾಜೀನಾಮೆ ಕೊಟ್ಟಿದ್ರು, ಪುಟ್ಟಣ್ಣ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಈಗ ನೆಕ್ಸ್ಟ್ ಆರ್ ಶಂಕರ್ ಇವತ್ತು 3 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಕೂಡ ರಾಜೀನಾಮೆ ಕೊಟ್ರೆ 4ನೇ ವಿಕೆಟ್ ಪತನ ಆದಂತಾಗುತ್ತೆ. ಅದರ ಜೊತೆಗೆ ಎಚ್ ವಿಶ್ವನಾಥ್ ಅವರು ಬಿಜೆಪಿ ಇಂದ ಎಂಎಲ್ಸಿ ಆಗಿದ್ದರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ ಬಿಜೆಪಿ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಅವರ ಅಸಮಾಧಾನ ಏನಾದರೂ ಕಂಟಿನ್ಯೂ ಆಗಿದ್ದೇ ಆದಲ್ಲಿ ಆ ಭಾಗದಲ್ಲಿ ಹೊಡ್ತಾ ಬೀಳುತ್ತೆ. ಆ ಕ್ಷೇತ್ರ ಮಾತ್ರ ಅಲ್ಲ, ಈಗ ಸವದಿ ಅಂದ್ರೆ ನಾವೊಂದು ಅಥಣಿ ಕ್ಷೇತ್ರ ತಗೊಳ್ಬಹುದು, ಆರ್ ಶಂಕರ್ ಅಂದ್ರೆ ಅದೊಂದು ರಾಣೆಬೆನ್ನೂರು ಕ್ಷೇತ್ರ ತಗೊಳ್ಬಹುದು. ಆದ್ರೆ ಜಗದೀಶ್ ಶೆಟ್ಟರ್ ಅಂತ ಬಂದಂತ ಸಂದರ್ಭದಲ್ಲಿ ಹುಬ್ಳಿ ಧಾರವಾಡ ಆ ಅವಳಿ ಜಿಲ್ಲೆಗಳ ಮೇಲೆ ಪರಿಣಾಮ ಬೀರುತ್ತೆ. ಅದು ಭದ್ರಕೋಟೆ ಆಕ್ಚುಲಿ ಬಿಜೆಪಿದು. ಸೊ ಹೀಗಾಗಿ ಅದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಜಗದೀಶ್ ಶೆಟ್ಟರ್ ಅವರನ್ನ ಸಮಾಧಾನ ಪಡಿಸದೆ ಹೋದರೆ ಅಲ್ಲಿ ಪರಿಣಾಮ ಅಂತೂ ಅದರ ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಇನ್ನು ಲಕ್ಷ್ಮಣ್ ಸವದಿ ಜೊತೆಗೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಲೋಹಿತ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಿಜೆಪಿ ಟಿಕೆಟ್ ಲಕ್ಷ್ಮಣ್ ಸವದಿಗೆ ಮಿಸ್ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಟಿಕೆಟ್ ಮಿಸ್ ಆಗಿದೆ, ಪ್ರಮುಖ ಕಾರಣ ಸರ್? ಕಾರಣ ಇನ್ಮೇಲೆ ಅಧ್ಯಯನ ಮಾಡಬೇಕಾಗುತ್ತೆ. ಇದಕ್ಕೆ ನನಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ, ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನಂಥೇಳಿ ಯಾರೇ ಒಬ್ಬರು ಅಧ್ಯಯನಕಾರರನ್ನು ಹುಡುಕಿ ಅವ್ರನ್ನ ಇದು ಕೆಲಸಕ್ಕೆ ಹಚ್ತೀನಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಿಮಗೆ ತೀರ್ಮಾನ ಕೊಡ್ತೀನಿ. ಸರ್, ಈಗ ನೀವು ಆಗಲೇ ಪ್ರೆಸ್ ಮೀಟ್ ಹೇಳ್ತಾ ಇದ್ರಿ, ಸಾಕಷ್ಟು ಜನ ಹಿತೈಷಿಗಳು ನಾನು ಬೆನ್ನ ಇದ್ದಿದ್ರು, ಅವರಿಂದನೇ ಇವತ್ತು ತಪ್ಪಿತು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಮೊದಲಿನ ಬಿಜೆಪಿನೇ ಬೇರೆ, ಇವತ್ತಿನ ಬಿಜೆಪಿನೇ ಬೇರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜ. ಮೊದಲು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳ ಮೇಲೆ ಪಕ್ಷ ಇರ್ತಿತ್ತು. ಈಗ ತತ್ವ ಸಿದ್ಧಾಂತಗಳಿಲ್ಲ, ಈಗ ಪವರ್ ಪಾಲಿಟಿಕ್ಸ್, ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ದಹದಿಂದ ಇವೆಲ್ಲ ನಡೀತಕ್ಕಂಥದ್ದು. ಅಧಿಕಾರದ ದಹ ಹೆಚ್ಚಾಗಿದೆ, ತತ್ವ ಸಿದ್ಧಾಂತಗಳೆಲ್ಲ ಸತ್ತೋಗಿದೆ. ಸರ್, ಈಗ ಲಕ್ಷ್ಮಣ್ ಸವದಿ ಅಂದರೆ ಒಬ್ಬ ಪವರ್ಫುಲ್ ನಾಯಕ ಅಂತೇಳಿ ಬಿಂಬಿಸ್ತಾಯಿದ್ರು. ಅದೇ ಕಾರಣಕ್ಕಾಗಿ ನಿಮ್ಮನ್ನು DCM ಕೂಡ ಮಾಡಿದರು. ಅದರ ನಂತರ ದಿನಗಳಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನ ಡಮ್ಮಿ ಮಾಡಿದಾರ ಬಿಜೆಪಿನ ಜಿಲ್ಲಾ ನಾಯಕರು ಅಂತ? ನಾನು ಜಿಲ್ಲಾ ನಾಯಕರು ಅಂತ ಹೇಳೋದಿಲ್ಲ, ಉಪಮುಖ್ಯಮಂತ್ರಿ ಮಾಡಿದರು. ಆಮೇಲೆ ಉಪಮುಖ್ಯಮಂತ್ರಿ ಆದಮೇಲೆ ಸಡನ್ನ ನನ್ನನ್ನು ನನಗೆ ಯಾವುದೇ ವಿಚಾರಗಳನ್ನು ತಿಳಿಸಲಾರ್ದೇನೆ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡದೇ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಬಟ್ ಅವ್ರಿಗೇನೋ ಅನಿಸಿದೆ ಲಕ್ಷ್ಮಣ ಸವದಿದ ಅವಶ್ಯಕತೆ ಇಲ್ಲ, ಇವನಿಂದ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಅವ್ರಿಗೆ ಅನಿಸಿರ್ಬೋದು. ಆ ಪ್ರಯೋಜನ ಇಲ್ಲದ ವ್ಯಕ್ತಿನ ತೊಗೊಂಡು ನಮಗೇನು ಮಾಡೋದು ಅಂತೇಳಿ ಅವ್ರ ಭಾವನೆ ಬಂದಿರ್ಬೋದು ಅಂತ ನಾನು. ಸರ್, ಈಗ ಬಿಜೆಪಿ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ರಾಜೀನಾಮೆ ಪತ್ರ ಯಾವತ್ತು ಕಳಿಸ್ತಾ ಇದ್ರಿ? ಅದ್ರ ಜೊತೆಗೆ MLC ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ರಾಜೀನಾಮೆ ಪತ್ರ ಯಾವಾಗ ಕಳಿಸ್ತಾ ಇದ್ರಿ? ನಾಳೆ ಹೋಗಿ ಕೊಡಬೇಕಾಗುತ್ತೆ. ನಾಳೆ ಸಾಯಂಕಾಲ ನಾನು ಇಲ್ಲಿ ಸಭೆ ಮುಗಿಸ್ಕೊಂಡು ಕಾರ್ಯಕರ್ತರನ್ನ ಭೇಟಿಯಾಗಿ ಕಾರ್ಯಕರ್ತರ ಆದೇಶವನ್ನು ನಾನು ಗಮನದಲ್ಲಿಟ್ಕೊಂಡು ನಾಡಿದ್ದು ಅದಕ್ಕೆಲ್ಲ ಪ್ರಕ್ರಿಯೆ ಪ್ರಾರಂಭ ಆಗ್ತವೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಮತ್ತು ಪಾರ್ಟಿಯ ಸದಸ್ಯತ್ವಕ್ಕೆ ನಾಡ್ದು ರಾಜೀನಾಮೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವರು ಕೋಪದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸೊ ಈಗಲೂ ಲಕ್ಷ್ಮಣ್ ಸವದಿ ಅವರ ಬಾಗಿಲು ಓಪನ್ ಇದೆಯಾ ಹೊಂದಾಣಿಕೆ ಸಂಧಾನಕ್ಕೆ? ನನ್ನ ಮನೆಯೊಳಗೆ ಒಬ್ಬ ಅತಿಥಿಗೆ ಕೃಷ್ಣನಿಗೆ ಸುಧಾಮ ಯಾವ ಥರದಿಂದ ಆರಾಧಿಸ್ತಿದ್ದ, ಹಂಗೆ ಬಸವರಾಜ ಬೊಮ್ಮಾಯಿ ಅವರನ್ನು ನಾನು ಸುಧಾಮನ ಸ್ಥಾನದಲ್ಲಿ ನಿಂತ್ಕೊಂಡು ಕೃಷ್ಣನ ನಾನು ಆರಾಧನೆ ಮಾಡ್ತೀನಿ. ಮನವೊಲಿಸೋ ಪ್ರಯತ್ನ ಪಟ್ಟರೆ ಸೌದಿಯವರು ಮನ ಒಲಿಯುತ್ತಾ ಅಥವಾ ಆಲ್ರೆಡಿ ಮನವೊಲಿಸುವಂಥ ಪ್ರಕ್ರಿಯೆಗಳು ಮುಗಿದೋಗಿದಾವ? ನನ್ನ ಮನಸ್ಸು ಸತ್ತು ಹೋಗಿದೆ. ಸತ್ತು ಹೋದ ಮನಸ್ಸಕ್ಕೆ ಯಾಕೆ ಜೀವ ತುಂಬುವಂಥ ಕೆಲಸ ಮಾಡಬೇಕು, ಯಾಕೆ ಸಾಹಸ ಪಡಬೇಕು? ಸರ್, ಕೊನೆಯದಾಗಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಯಾವಾಗ ಆಗುತ್ತೆ ಅಥಣಿಯಲ್ಲಿ ಅಂತ? ನಾನು ಕಾಂಗ್ರೆಸ್ ಸೇರಬೇಕು, JDS ಸೇರಬೇಕು, ಸ್ವತಂತ್ರವಾಗಿ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನ ಇವತ್ತಿಗೂ ಕೂಡ ಯಾವುದೇ ಆಗಿಲ್ಲ. ನಾಳೆ ಸಾಯಂಕಾಲ ನನ್ನ ಕ್ಷೇತ್ರದ ನನ್ನ ಬೆಳೆಸಿರ್ತಕ್ಕಂಥ, ನನ್ನ ಸಹಿಸಿರ್ತಕ್ಕಂಥ, ನನಗೆ ಪೂರೈಸಿರ್ತಕ್ಕಂಥ ನನ್ನ ಕ್ಷೇತ್ರದ ಜನ ಕೂಡ್ಕೊಂಡು ನನಗೇನು ತೀರ್ಮಾನವನ್ನು ಕೊಡ್ತಾರೋ ಆ ತೀರ್ಮಾನವನ್ನು ನಾನು ಮಾಡ್ತೀನಿ. ಸೊ ಇದಾಗಿತ್ತು ಲಕ್ಷ್ಮಣ್ ಸವದಿ ಅವರ ಮಾತು. ಏನಂತಂದರೆ ಈಗಾಗಲೇ ಹೊಂದಾಣಿಕೆ ಮಾಡುವಂಥ ಪ್ರಕ್ರಿಯೆ ಎಲ್ಲ ಮುಗಿದೋಗಿದೆ, ಮನಸ್ಸು ಸತ್ತೋಗಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನಾಳೆ ಅಷ್ಟೊತ್ತಿಗೆ ಏನಂತಾರೆ MLC ಸ್ಥಾನ ಆಗಿರ್ಬೋದು, ಅದೇ ರೀತಿ ಬಿಜೆಪಿ ಪ್ರಾಥಮಿಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಸವದಿ ಅವರು ಹೇಳ್ತಾ ಇದ್ದಾರೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.